ಶ್ರೀನಿವಾಸ್ ಮತ್ತು ಕವಿತಾ ದಂಪತಿಗಳಿಗೆ ಇರೋಳು ಒಬ್ಬಳೇ ಮಗಳು. ತುಂಬ ಪ್ರೀತಿಯಿಂದನೇ ನೋಡ್ಕೊಂಡಿರ್ತಾರೆ. ಹಳ್ಳಿ ಮನೆ, ಹಳ್ಳಿ ಸಂಸಾರ, ಹಳ್ಳಿ ಜೀವನ ಎಲ್ಲನೂ ಚೆನ್ನಾಗೇ ಇರುತ್ತೆ. ಮಗಳು ನಯನ ಕೂಡ ಡಿಗ್ರಿ ಓದ್ತಾ ಇರ್ತಾಳೆ. ಆದರೆ ಎಲ್ಲನೂ ಚೆನ್ನಾಗಿರುವಾಗಲೇ ಶ್ರೀನಿವಾಸ್ಗೆ ಏನೋ ಒಂದು ಕಾಯಿಲೆ ಶುರುವಾಗತ್ತೆ. ಡಾಕ್ಟರ್ ಕೂಡ ಇವ್ರು ತುಂಬ ದಿನ ಬದುಕಲ್ಲ ಅಂತ ಹೇಳಿರ್ತಾರೆ. ಹಾಗಾಗಿ ಗಂಡ ಇನ್ನೇನು ದೂರ ಹೋಗ್ತಾರೆ ಅಂತ ಕವಿತಾ ತುಂಬಾ ಬೇಜಾರು ಮಾಡ್ಕೊಂಡಿರ್ತಾಳೆ. ಕವಿತಾ, ನಾನು ಸಾಯ್ತೀನಿ ಅಂತ ಯಾವುದೇ ಬೇಜಾರಿಲ್ಲ ಕಣೆ. ಆದರೆ ನನಗಿರೋಳೊಬ್ಳು ಮಗಳನ್ನ ಮದುವೆನೂ ಮಾಡಿದೆ ಯಾರ್ದೋ ಕೈ ಮೇಲೆ ಹಾಕಿ ಸಾಯ್ತೀನಲ್ಲ ಅಂತ ಬೇಜಾರು ಕಣೆ ನನಗೆ. ನನ್ನ ಮಗಳ ಮದುವೆ ಒಂದು ಕಣ್ ತುಂಬ ನೋಡಿ ಸಾಯಬೇಕು ಅಂತ ತುಂಬ ಆಸೆ ಇತ್ತು ಕಣೆ ಕವಿತಾ ನನಗೆ. ಅಯ್ಯೋ, ಯಾಕ್ರಿ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ನಿಮ್ಗೇನು ಆಗಲ್ಲ ಕಣ್ರಿ. ನೀವಿನ್ನೂ ನಮ್ಮ ಜೊತೆ ಚೆನ್ನಾಗಿರ್ತೀರ. ನೀವು ಹೀಗೆಲ್ಲ ಮಾತಾಡಬೇಡಿ. ಕವಿತಾ, ಡಾಕ್ಟರೇ ಹೇಳಿದ್ದಾರೆ ತಾನೇ ಇನ್ನೇನು ಜಾಸ್ತಿ ವರ್ಷ ಬದುಕಲ್ಲ ಅಂತ. ನಿನಗೆ ಗೊತ್ತದು, ಮತ್ತ್ಯಾಕೆ ಸುಮ್ಮನೆ ಬಾಯಿ ಮಾತಿಗೆ ಹೇಳ್ತಿದೀಯ ನೀನು? ಅದು ಹಾಗಲ್ಲ ರೀ, ನಿಮ್ಗೇನು ಆಗಲ್ಲ. ನೀವೇನೇನೋ ಯೋಚನೆ ಮಾಡಿ ಆರೋಗ್ಯ ಹಾಳು ಮಾಡ್ಕೋಬೇಡಿ. ಅಯ್ಯೋ ಕವಿತಾ, ನನ್ನ ಆರೋಗ್ಯ ಅವಾಗಲೇ ಹಾಳಾಗಿದೆ ತಾನೇ, ಇನ್ನೇನೆ ನಾನು ಹಾಳು ಮಾಡ್ಕೊಳ್ಳೋದು? ಶ್ರೀನಿವಾಸನಿಗೆ ತಾನು ಸಾಯೋದ್ರೊಳಗೆ ಮಗಳ ಮದುವೆ ನೋಡಬೇಕು ಅಂತ ತುಂಬ ಆಸೆ ಇರುತ್ತೆ. ಕವಿತನಿಗೆ ಗಂಡ ಬಾಯ್ಬಿಟ್ಟು ಹೇಳಿದ್ಮೇಲೂ ಸುಮ್ಮನೆ ಇರೋಕೆ ಮನಸ್ಸೇ ಬರಲ್ಲ. ಹಾಗಾಗಿ ಮಗಳಿಗೆ ಇರೋ ವಿಷಯನ ಎಲ್ಲನೂ ಹೇಳ್ತಾಳೆ. ಏನಮ್ಮ ಹೇಳ್ತಿದ್ಯಾ? ಇಷ್ಟು ಬೇಗ ನಾನು ಮದುವೆ ಆಗಬೇಕಾ? ಅಮ್ಮ, ನಾನು ಓದಬೇಕಮ್ಮ. ಇನ್ನು ಇಷ್ಟು ಬೇಗ ನನಗೆ ಮದುವೆ ಬೇಡಮ್ಮ. ಮಗಳೇ, ನಿನ್ನ ಸಂಕಟ ನನಗೆ ಅರ್ಥ ಆಗತ್ತೆ ಕಣೆ. ಆದರೆ ನಿನ್ನಪ್ಪ ಸಾಯೋಕ್ಕಿಂತ ಮುಂಚೆ ನಿನ್ನ ಮದುವೆ ನೋಡಬೇಕು ಅಂತ ತುಂಬ ಆಸೆ ಪಡ್ತಿದ್ದಾರೆ ಕಣೆ. ಅದಕ್ಕೆ ಮಗಳೇ, ನಿನ್ನ ಅಪ್ಪಂಗೋಸ್ಕರನಾದರೂ ನೀನು ಈ ಮದುವೆ ಆಗು. ಅಪ್ಪನ ಕಳ್ಕೊಂಡ್ಮೇಲೆ ಅವ್ರ ಆಸೆನ ತೀರ್ಸೋಕ್ಕಾಗತ್ತಾ ಹೇಳು? ದಯವಿಟ್ಟು ನನ್ನ ಮಾತು ಕೇಳು ಮಗಳೇ. ನಿನ್ನ ಮದುವೆ ಆದರೆ ಅಪ್ಪ ಕೂಡ ನೆಮ್ಮದಿಯಾಗಿ ಪ್ರಾಣ ಬಿಡ್ತಾರೆ ಕಣೆ. ಅದು ಹಾಗಲ್ಲಮ್ಮ, ನಾನು ಹೇಳೋದು ಕೇಳು ಮಗಳೇ. ಇದು ನಿನ್ನ ಅಪ್ಪನ ಕೊನೆಯ ಆಸೆ. ನಾವಿಬ್ಬರು ಇದ್ದು ಕೂಡ ನಿನ್ನ ಅಪ್ಪನ ಆಸೆನ ಈಡೇರಿಸಿಲ್ಲ ಅಂದರೆ ಅವ್ರು ಹೇಗೆ ನೆಮ್ಮದಿಯಾಗಿ ಪ್ರಾಣ ಬಿಡ್ತಾರೆ ಹೇಳು? ನನ್ನ ಮಾತು ಕೇಳು ಮಗಳೇ. ಮದುವೆ ಆದಮೇಲೆ ಬೇಕಾದರೆ ನಿನ್ನ ಗಂಡನ ಹತ್ರ ಹೇಳಿ ಓದುವಂತೆ. ನಿನ್ನ ಜೀವನ ಚೆನ್ನಾಗಿರುತ್ತೆ ಮಗಳೇ. ನೀನು ಒಪ್ಪಿಗೆ ಕೊಟ್ಟರೆ ನನಗೆ ಗೊತ್ತಿರೋರ ಹತ್ರ ಹುಡುಗನ ನೋಡೋಕೆ ಹೇಳ್ತೀನಿ. ಕವಿತನ ಈ ಮಾತಿಗೆ ನಯನಂಗೆ ಏನು ಹೇಳೋಕ್ಕೂ ಮನಸ್ಸೇ ಬರಲ್ಲ. ಯಾಕೆ ಅಂದರೆ ಇಷ್ಟು ವರ್ಷ ನನ್ನ ಸಾಕಿದ್ದಾರೆ. ಇವಾಗ ನನ್ನ ಮದುವೆ ನೋಡಬೇಕು ಅನ್ನೋದು ಒಂದು ಆಸೆ. ಅದೊಂದನ್ನಾದರೂ ನನ್ನ ಕೈನಲ್ಲಿ ಈಡೇರ್ಸೋಕ್ಕಾಗಿಲ್ಲ ಅಂದರೆ ಪಾಪ ಅವ್ರಿಗೆ ತುಂಬ ಬೇಜಾರಾಗುತ್ತೆ ಅಂತ ಇಷ್ಟ ಇಲ್ಲದೇ ಇದ್ರೂ ಈ ಮದುವೆ ಆಗೋಕ್ಕೆ ಒಪ್ಪಿಗೆ ಕೊಡ್ತಾಳೆ. ಕವಿತಾ ಅದೇ ತಕ್ಷಣ ಫೋನ್ ಮಾಡಿ ಅವಳಿಗೆ ಗೊತ್ತಿರೋ ಒಬ್ಬರಿಗೆ ಮನೆ ಎಲ್ಲ ವಿಷಯನೂ ಹೇಳಿ ಹುಡುಗನ ನೋಡೋಕೆ ಹೇಳ್ತಾಳೆ. ನೋಡಿ ಸುಲೋಚನಾ ಅವರೇ, ಹುಡುಗಿ ನೋಡೋಕೆ ತುಂಬ ಅಂದರೆ ತುಂಬ ಮುದ್ದಾಗಿದ್ದಾಳೆ. ಅದು ಅಲ್ಲದೆ ಅವ್ರ ಅಪ್ಪನಿಗೆ ಏನೋ ಕಾಯಿಲೆ ಅಂತೆ. ಡಾಕ್ಟರ್ ಕೂಡ ಅವ್ರು ಜಾಸ್ತಿ ದಿನ ಬದುಕಲ್ಲ ಅಂತ ಹೇಳಿದಾರಂತೆ. ಹಾಗಾಗಿ ಹುಡುಗಿಗೆ ಅಪ್ಪ ಸಾಯೋದ್ರೊಳಗೆ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಹಾಗೆ ನಿಮಗೂ ಕೂಡ ಒಳ್ಳೆ ಚಾನ್ಸ್. ಯಾಕಂದರೆ ಸ್ವಲ್ಪ ಜಾಸ್ತಿನೇ ಚಿನ್ನ ಬೆಳ್ಳಿ ಕೇಳ್ಬೋದು. ಅವರಿಗೆ ಮದುವೆ ಅನಿವಾರ್ಯ, ಹಾಗಾಗಿ ಕೊಡಲೇಬೇಕು. ಏನಂತೀರ ನೀವು? ನೀವು ಹೇಳೋದೇನೋ ಸರಿ, ಆದರೆ ಹುಡುಗಿ ನಾನು ಹೇಳಿದ್ದು ಕೇಳ್ಕೊಂಡಿರ್ಬೇಕು ಅಂತೋಳೆ ಆಗಿರಬೇಕು. ಅಯ್ಯೋ ಸುಲೋಚನಾ ಅವರೇ, ಅವಳಿನ್ನ ಚಿಕ್ಕ ಹುಡುಗಿ, ಪಾಪದ್ದು ಏನೂ ಗೊತ್ತಾಗಲ್ಲ. ಎಲ್ಲ ನೀವು ಹೇಳಿನೇ ಮಾಡಿಸ್ಬೇಕು. ನಿಮ್ಗಿನ್ನೇನು ಬೇಕು ಹೇಳಿ? ನಿಮ್ಮ ಮಗನಿಗೋ ಹೇಗೂ ಯಾರೂ ಹುಡುಗಿ ಕೊಡೋಕೆ ರೆಡಿ ಇಲ್ಲ. ಇದೇ ಒಳ್ಳೆ ಚಾನ್ಸ್. ಒಂದು ಕೈ ನೋಡಿ, ಮಗನ ಮದುವೆನೂ ಆಗುತ್ತೆ, ಬಂಗಾರ ಬೆಳ್ಳಿನೂ ಮನೆಗೆ ಬರುತ್ತೆ. ಏನಂತೀರಾ? ಪ್ರತಿಯೊಬ್ಬ ಮನುಷ್ಯನೂ ಹಾಗೆ ತಮ್ಮ ಎದುರಿಗಿರೋ ವ್ಯಕ್ತಿಯ ಅಸಹಾಯಕತೆನ ಇವ್ರ ಲಾಭಕ್ಕೆ ತುಂಬ ಚೆನ್ನಾಗಿ ಬಳಸ್ಕೋತಾರೆ. ಈ ಕಥೆಯಲ್ಲಿ ಕೂಡ ಹಾಗೆ ಹುಡುಗಿ ಮನೇಲಿ ಮದುವೆ ಮಾಡೋದು ಅನಿವಾರ್ಯವಾಗಿರುತ್ತೆ. ಹಾಗಾಗಿ ಗಂಡಿನ ಮನೆಯವರು ಹೇಳೋದಕ್ಕೆಲ್ಲ ತಲೆ ಬಾಗಲೇಬೇಕಾಗತ್ತೆ. ಅಂತೂ ಇಂತೂ ಎಲ್ಲರೂ ಒಪ್ಪಿ ನಯನನ ಮದುವೆ ಕೂಡ ಆಗತ್ತೆ. ನಯನ ಗಂಡನ ಮನೆಗೆ ಬರ್ತಾಳೆ. ಗಂಡನ ಮನೇಲಿ ತೀರಾ ಬಡವರು ಆಗಿರಲ್ಲ, ತೀರಾ ಶ್ರೀಮಂತರು ಕೂಡ ಆಗಿರಲ್ಲ. ಮೊದಲಿಗೆ ಎಲ್ಲನೂ ಚೆನ್ನಾಗಿರುತ್ತೆ. ಸ್ವಲ್ಪ ದಿನ ಕಳೆದ ಮೇಲೆ ನಯನನತ್ತೆ ಸುಲೋಚನಾ
ತನ್ನ ಮಗಳು ಕೀರ್ತಿನ ಮನೆಗೆ ಕರ್ಸ್ಕೊತಾಳೆ. ಇದೇನಮ್ಮ ಇದು, ನಿನ್ನ ಸೊಸೆ ಯಾವಾಗ ನೋಡಿದ್ರು ಏನೋ ಒಂದು ಬುಕ್ ಹಿಡ್ಕೊಂಡೇ ಇರ್ತಾಳೆ. ಅಯ್ಯೋ, ಅವಳೇನೋ ಓದಿ ಗುಡ್ಡೆ ಹಾಕ್ತಾಳಂತೆ ಕಣೆ. ಅದಕ್ಕೆ ತನ್ನ ಗಂಡನ ಹತ್ರ ಹೇಳಿ ಕಾಲೇಜಿಗೆ ಸೇರ್ಕೊಂಡಿದ್ದಾಳೆ. ಮನೇಲಿ ಕೂತ್ಕೊಂಡೇ ಓದ್ತಾಳಂತೆ, ಕಾಲೇಜಿಗೆ ಹೋಗೋದು ಬೇಡ ಅಂದೆ ಅದಕ್ಕೆ. ಅಂದರೆ ಇವಾಗ ಮನೆ ಎಲ್ಲ ಕೆಲಸನೂ ನೀನೇ ಮಾಡೋದ ಹಾಗಾದ್ರೆ? ಅಯ್ಯೋ, ನಾನು ಯಾಕೆ ಮಾಡಲಿ ಎಲ್ಲ ಕೆಲಸನ? ತಂದಿಲ್ವಾ ಆ ಮೂದೇವಿನ? ಅವಳೇ ಎಲ್ಲ ಕೆಲಸ ಮಾಡಿ ಆಮೇಲೆ ಅವಳದೇನೇ ಕೆಲಸ ಇದ್ರೂ ಮಾಡ್ಕೋಬೇಕು. ಹಾಗೆ ಮಾಡದೆ ಸುಮ್ಮನೆ ಹೋಗಿ ಓದೋಕೆ ಕೂತ್ಕೊಂಡ್ರೆ ಬಿಡ್ತೀನ ನಾನು? ಅಲ್ಲಮ್ಮ, ನಿನ್ನ ಮಗ ಅವಳ ಜೊತೆ ಚೆನ್ನಾಗಿದ್ದಾನೆ ಇವಾಗ? ಅಯ್ಯೋ, ಸುಮ್ಮನೆ ಇರ್ತೀಯ ನೀನು? ನಿನ್ನ ಅಣ್ಣಂಗೆ ರಾತ್ರಿ ಮಲ್ಗೋಕೆ ಮಾತ್ರ ಅವಳು ಬೇಕು. ಬೆಳಗ್ಗೆ ಎದ್ಮೇಲೆ ಅವನ ಹಣೆ ಬರ ನಿನಗೆ ಗೊತ್ತಿಲ್ವಾ? ಕುಡ್ಕೊಂಡು ತೂರಾಡ್ತಾ ಇರ್ತಾನೆ. ಅಲ್ಲ ಕಣೆ, ನಿನ್ನ ಅಣ್ಣಂಗೆ ಆ ಮದುವೆ ಇಲ್ದೇನೆ ಹಾಗೆ ಇರಬೇಕಾಗುತ್ತೇನೋ ಅಂದ್ಕೊಂಡಿದ್ದೆ. ಆದರೆ ಸರಿಯಾದ ಸಮಯಕ್ಕೆ ಈ ಮೂದೇವಿ ಸಿಕ್ಕಿದ್ಲು ನೋಡು. ಅಲ್ಲಮ್ಮ, ನಿನ್ನ ಸೊಸೆ ಹತ್ರ ಎಲ್ಲ ಕೆಲಸ ಮಾಡಿಸೋದು ಬಿಟ್ಟು ನೀನು ನೋಡಿದ್ರೆ ದೊಡ್ಡದಾಗಿ ಓದಲಿ ಅಂತ ಸುಮ್ಮನೆ ಇದೆಯಲ್ಲ. ಅವ್ರೇನಾದರೂ ನಿಜವಾಗ್ಲೂ ಚೆನ್ನಾಗಿ ಓದಿ ಯಾವುದಾದ್ರೂ ಕೆಲಸಕ್ಕೆ ಅಂತ ಸಿಟಿ ಕಡೆ ಹೋದರೆ ಏನು ಮಾಡ್ತೀಯ ಅವಾಗ? ಆಮೇಲೆ ಎಲ್ಲ ಕೆಲಸನೂ ನೀನೇ ಮಾಡ್ಕೋತೀಯ ಮನೇಲಿ. ಅಯ್ಯೋ, ನಾನು ಯಾಕೆ ಮಾಡಲಿ? ಅಷ್ಟಕ್ಕೂ ನಾನು ಅವಳನ್ನ ಮನೆಯಿಂದ ಹೊರಗೆ ಹೋಗೋಕ್ಕೆ ಬಿಡಲ್ಲ. ಇನ್ನು ಆ ಪೇಟೆ ಪಟ್ಟಣ ಅಂತ ಹೋಗೋಕೆ ಬಿಡ್ತೀನ ಹೇಳು? ಅಯ್ಯೋ ಅಮ್ಮ, ನೀನು ಬರೀ ಬಾಯಲ್ಲಿ ಹೇಳಿದ್ರೆ ಸಾಕಾಗಲ್ಲ, ಮಾಡಿ ತೋರಿಸ್ಬೇಕು. ಹಾಗಾದರೆ ಮೊದಲು ಅವರೇನೋ ಓದಿ ದಬ್ಬಾಕ್ತೀನಿ ಅಂತಿದಾರಲ್ಲ, ಅದನ್ನು ನಿಲ್ಲಿಸು ಮೊದಲು ನೀನು. ಸುಲೋಚನಾ ಮೊದಲೇ ತನ್ನ ಸೊಸೆಗೆ ದಿನಾಲೂ ಕಿರಿಕಿರಿ ಮಾಡ್ತಾ ಇರ್ತಾಳೆ. ಇವಾಗ ಮಗಳು ಬಂದಮೇಲೋ ಮಗಳು ಸ್ವಲ್ಪ ತಲೆಯಲ್ಲಿ ತುಂಬಿದ್ದಕ್ಕೆ ಇನ್ನೂ ಕಿರಿಕಿರಿ ಮಾಡೋಕೆ ಸ್ಟಾರ್ಟ್ ಮಾಡ್ತಾಳೆ. ಅಯ್ಯೋ ಅಯ್ಯೋ ಅಯ್ಯೋ, ಮನೇಲಿ ಅಷ್ಟೊಂದು ಕೆಲಸ ಬಿದ್ದಿದ್ದಾವೆ, ನೀನು ನೋಡಿದ್ರೆ ಬುಕ್ ಹಿಡ್ಕೊಂಡು ರೂಮಲ್ಲಿ ಕೂತಿದ್ಯಾ? ಓದಿ ನೀನೇನು ಊರು ಉದ್ಧಾರ ಮಾಡಬೇಕೇನೆ? ಅದು ಅತ್ತೆ, ಇಲ್ಲ ಅತ್ತೆ, ನಾನು ಎಲ್ಲ ಕೆಲಸನೂ ಮುಗಿಸಿನೇ ಆಮೇಲೆ ಬಂದು ಓದ್ತಾ ಕೂತಿರೋದು. ನಾನು ನೋಡ್ಬಿಟ್ಟೆ ಹೇಳ್ತಾ ಇದ್ದೀನಿ, ನನಗೆ ತಿರುಗಿ ಮಾತಾಡ್ತೀಯಾ? ಅಯ್ಯೋ ಅತ್ತೆ, ತಪ್ಪಾಯ್ತು, ಹೊಡಿಬೇಡಿ ಅತ್ತೆ, ಇನ್ಯಾವತ್ತೂ ಹೀಗೆ ಹೇಳಲ್ಲ. ಇನ್ನೊಂದಿನ ಯಾವತ್ತಾದರೂ ನನಗೆ ತಿರುಗಿ ಮಾತಾಡಿದ್ದು ಗೊತ್ತಾಗಬೇಕು. ನಿನಗೆ ಅವತ್ತಿದೆ, ನಿನ್ನ ನಾಲ್ಗೆ ಕಿತ್ತು ನಾಯಿ ನರಿಗೆ ಹಾಕ್ಬಿಡ್ತೀನಿ. ಗಂಡನ ಮನೆಗೆ ಹೋದಾಗಿಂದನೂ ನಯನ ಒಂದು ದಿನನೂ ಸಂತೋಷವಾಗಿರಲ್ಲ. ಆದರೆ ನಾದಿನಿ ಮನೆಗೆ ಬಂದಮೇಲೆ ಅತ್ತೆ ಕಾಟ ಇನ್ನೂ ಅಂದರೆ ಜಾಸ್ತಿನೇ ಆಗತ್ತೆ. ತನ್ನ ಗಂಡನಿಗೆ ಹೇಳೋಣ ಅಂದರೆ ಯಾವಾಗಲೂ ಕುಡ್ಕೊಂಡೇ ಇರ್ತಾರೆ. ಅವ್ರ ಹತ್ರ ಏನು ಹೇಳಿ ಪ್ರಯೋಜನ? ಹಾಗಾಗಿ ಏನು ಮಾಡಬೇಕು ಅಂತ ಗೊತ್ತಾಗ್ದೇನೆ ಹೇಳ್ದೆ ಕೇಳ್ದೇನೆ ನಯನ ತವ್ರ ಮನೆಗೆ ಹೋಗ್ತಾಳೆ. ಮಗಳೇ, ನಿನ್ನ ಮದುವೆ ಆದಮೇಲೆ ನಿನ್ನಪ್ಪ ತುಂಬ ಚೆನ್ನಾಗಾಗಿದ್ದಾರೆ ಕಣೆ. ಆರೋಗ್ಯದಲ್ಲೂ ಅಷ್ಟೇ ತುಂಬ ಸುಧಾರಿಸಿದ್ದಾರೆ. ಡಾಕ್ಟ್ರು ಕೂಡ ಹಾಗೆ ಹೇಳ್ತಾ ಇದ್ರು ಕಣೆ. ಅಮ್ಮ, ನನಗೆ ಆ ಮನೇಲಿ ಇರೋಕೆ ಆಗ್ತಿಲ್ಲ ಅಮ್ಮ. ನನಗೆ ಸರಿಯಾಗಿ ಊಟ ಮಾಡೋಕ್ಕೂ ಬಿಡಲ್ಲ ಅವರು, ಅಷ್ಟು ಕಷ್ಟ ಕೊಡ್ತಾರೆ. ನನಗೆ ಗಂಡನೂ ಬೇಡ, ಏನೂ ಬೇಡ ಅನ್ನಿಸ್ತಿದೆ. ಅಯ್ಯೋ, ಇದೇನು ಮಾತು ಅಂತ ಆಡ್ತಿದ್ಯಾ ಮಗಳೇ? ಮದುವೆ ಆಗಿ 1 ವರ್ಷಕ್ಕೆ ಗಂಡನ ಬಿಟ್ಟು ಬಂದರೆ ನಿನ್ನ ಅಪ್ಪನ ಮರ್ಯಾದೆ ಏನಾಗಬೇಡ, ಮನೆ ಮರ್ಯಾದೆ ಏನಾಗಬೇಡ ಹೇಳು? ನೋಡು, ಹೀಗೆಲ್ಲ ಮಾತಾಡಬಾರ್ದು ಮಗಳೇ. ಗಂಡ ಸಂಸಾರ ಅಂದಾಗ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ ಕಣೆ. ಅದಕ್ಕೆಲ್ಲ ಮನೆನೇ ಬೇಡ, ಸಂಸಾರನೇ ಬೇಡ ಅಂತಾರೇನೆ. ಅಮ್ಮ, ಅದು ಹಾಗಲ್ಲಮ್ಮ, ನಾನು ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೊ ನೀನು. ನೋಡು ಮಗಳೇ, ನೀನು ಏನೂ ಹೇಳೋದು ಬೇಡ, ನಾನು ಹೇಳೋದು ಮಾತ್ರ ಕೇಳು. ಗಂಡ ಹೆಂಡತಿ ಅಂದರೆ ಜಗಳ ಎಲ್ಲ ಇದ್ದಿದ್ದೆ, ಎಲ್ಲನೂ ಸರಿಯಾಗುತ್ತೆ. ನೀನು ನಿನ್ನ ಗಂಡನ ಮನೆ ಬಿಟ್ಟು ಬರಬೇಡ. ನಯನ ಎಷ್ಟೇ ಹೇಳಿದ್ರು ತಾಯಿ ಕವಿತಾ ಅರ್ಥನೇ ಮಾಡ್ಕೊಳ್ಳಲ್ಲ. ಮದುವೆಗಿಂತ ಮೊದಲು ಅಪ್ಪನ ಜೀವ ಅಂತ ಹೇಳ್ತಾಳೆ. ಮದುವೆ ಆದಮೇಲೆ ಅಪ್ಪನ ಮರ್ಯಾದೆ ಅಂತ ಹೇಳಿ ಮಗಳನ್ನ ಸಮಾಧಾನ ಮಾಡಿ ಗಂಡನ ಮನೆಗೆ ಕಳಿಸ್ತಾಳೆ. ನಯನ ಕೂಡ ಗಂಡನ ಮನೆಗೆ ಬರ್ತಾಳೆ. ನೋಡಿದ್ಯಾನ ನಿನ್ನ ಹೆಂಡತಿನ? ಮನೇಲಿ ದೊಡ್ಡೋರು ಅಂತ ನಾವೆಲ್ಲ ಇದ್ದೀವಿ ಅಂತಾನು ನೋಡ್ದೆ ಎಲ್ಲಿಗೂ ಹೋಗಿ ಬರ್ತಿದ್ದಾಳೆ. ಎಲ್ಲಿಗೆ ಹೋಗಿದ್ದಾಳೋ ಏನೋ ಕೇಳು ನೀನೇ. ಎಲ್ಲಿಗೆ ಹೋಗಿದ್ದೆ? ಅದು ಮನೇಲಿ ಯಾರಿಗೂ ಹೇಳ್ದೇನೆ ಎಲ್ಲಿಗೆ ಹೋಗಿದ್ದೆ ಬೊಗಳು? ಅಯ್ಯೋ ರೀ, ಏನು ಹೇಳ್ತಾ ಇದ್ರಾ? ನಾನು ತವ್ರ ಮನೆಗೆ ಹೋಗಿದ್ದೆ, ಇನ್ನೆಲ್ಲಿಗೆ ಹೋಗ್ಲಿ ನಾನು? ಯಾರಿಗೆ ಗೊತ್ತು ಮಗ್ನೆ, ಕದ್ದು ಮುಚ್ಚಿ ಯಾರನ್ನ ಭೇಟಿ ಮಾಡೋಕೆ ಹೋಗಿದ್ಲೋ ಏನೋ. ನಿಜ ಹೇಳೆ, ಯಾರಿಗೂ ಹೇಳ್ದೇನೆ ಕೇಳ್ದೇನೆ ಯಾರನ್ನ ಮೀಟ್ ಮಾಡಕ್ ಹೋಗಿದ್ದೆ ನೀನು? ಅಯ್ಯೋ ರೀ, ನಾನು ಹೇಳ್ತಿರೋದು ನಿಜ ಕಣ್ರಿ. ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ ನೀವು? ನಿಮ್ಮ ತಾಯಿ ಸುಳ್ಳು ಹೇಳ್ತಿದ್ದಾರೆ. ನಾನು ನನ್ನ ತವ್ರ ಮನೆಗೆ ಹೋಗಿರೋದು. ನನ್ನ ತಾಯಿ ಬಗ್ಗೆನೇ ಮಾತಾಡ್ತೀಯ ನೀನು?
ತಾಯಿ ಮಾತು ಕೇಳಿ ನಯನನ ಗಂಡ ಕೂಡ ನಯನನ್ನೇ ಅನುಮಾನಿಸಿ ತುಂಬ ಹೊಡಿತಾನೆ. ಪಾಪ ನಯನ ಏನು ಮಾಡಬೇಕು ಅಂತಾನೆ ಗೊತ್ತಾಗದೆ ತುಂಬ ನೋವಿಂದ ರೂಮ್ ಒಳಗೆ ಹೋಗ್ತಾಳೆ. ಮದುವೆ ಆದಾಗಿಂದನೂ ನಯನ ಗಂಡನ ಮನೇಲಿ ದಿನದಿಂದ ದಿನಕ್ಕೆ ಕಷ್ಟಪಟ್ಟು ಸಾಕಾಗಿರತ್ತೆ. ಆದರೆ ಇವಾಗ ತನ್ನ ಹೊಟ್ಟೆಲಿ ಒಂದು ಪುಟ್ಟ ಮಗು ಕೂಡ ಇರತ್ತೆ. ಆ ವಿಷಯ ನಯನಂಗೆ ಮಾತ್ರ ಗೊತ್ತಿರತ್ತೆ. ಇಲ್ಲ, ನಾನು ಬದುಕಿದ್ರೆ ಮುಂದೆ ನನಗೆ ಹುಟ್ಟೋ ಮಗುಗೂ ಕೂಡ ಇಲ್ಲಿ ಸಂಕಟ ತಪ್ಪಿದ್ದೇ ಅಲ್ಲ. ಪಾಪ ಏನು ತಿಳಿದೇ ಇರೋ ಆ ಮಗು ಇಲ್ಲಿ ಬಂದು ಯಾಕೆ ಸಂಕಟ ಪಡಬೇಕು? ಅದ್ರ ಬದಲಿಗೆ ನಾನೇ ಜೀವಂತವಾಗಿಲ್ಲ ಅಂದರೆ ಎಲ್ಲನೂ ಇಲ್ಲಿಗೆ ಮುಗಿಯತ್ತೆ. ಅದೇ ಸರಿ. ಕೊನೆಗೆ ನಯನ ಈ ನಿರ್ಧಾರ ಮಾಡಿ ಸಾವಿಗೆ ಶರಣಾಗ್ತಾಳೆ. ಅಯ್ಯೋ ದೇವ್ರೇ, ನನ್ನ ಮಗಳು ಮದುವೆ ಆಗಿ ಇನ್ನೂ ವರ್ಷ ಆಗಿದೆ, ಅಷ್ಟು ಬೇಗ ನಮ್ಮನ್ನೆಲ್ಲ ಬಿಟ್ಟೋದ್ಲಲ್ಲೋ. ಮಗಳು ಕಳ್ಕೊಂಡಿರೋ ತಂದೆ ತಾಯಿ ತುಂಬಾ ಬೇಜಾರು ಮಾಡ್ಕೋತಾರೆ. ಆದರೆ ಮಾಡಿರೋ ತಪ್ಪು ಮನಸ್ಸಲ್ಲೇ ಕೊರಿತಾ ಇರತ್ತೆ. ಅದೇನೆಂದರೆ ತಂದೆ ಸಾಯ್ತಾರೆ ಅನ್ನೋ ಕಾರಣಕ್ಕೆ ಮಗಳಿಗೆ ಇಷ್ಟ ಇಲ್ದಿರೋ ಮದುವೆ ಮಾಡಿದ್ರು. ಆದರೆ ತಂದೆಗೆ ಏನೂ ಆಗದೇನೆ ಇನ್ನೂ ಜೀವಂತವಾಗಿ ಚೆನ್ನಾಗೇ ಇದ್ದಾರೆ. ಆದರೆ ಪಾಪ ಇನ್ನು ಬದುಕಿ ಬಾಳ್ಬೇಕಾಗಿರೋ ಮಗಳು ಸಾವಿಗೆ ಶರಣಾಗಿದ್ದಾಳೆ. ಕೊನೆಯದಾಗಿ ನಾನು ಹೇಳೋದಿಷ್ಟೇ, ಯಾವುದೇ ತಂದೆ ತಾಯಿ ಆದರೂ ಮಕ್ಕಳ ಜೀವನದ ಬಗ್ಗೆ ತುಂಬ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಯಾಕೆ ಅಂದರೆ ಗಿಣಿನ ಸಾಕಿ ಗಿಡಗನಿಗೆ ಕೊಟ್ಟರೆ ಆಮೇಲೆ ನೋಡಿ ಕೊರಗೋರು ನೀವೇ. ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.